ಶುಭ ಸಂಜೆಗೆ ಆಗಮಿಸಿರುವಂತಹ ನಮ್ಮ ಸಂಘದ ವತಿಯಿಂದ ಬಂದಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಇಲಾಖಾ ವತಿಯಿಂದ ಬಂದಿರುವಂತಹ ನಮ್ಮ ಸರ್ ಅವರಿಗೆ ಬಂದಿರುವಂತಹ CRPಗಳಿಗೆ ಪ್ರತಿಯೊಬ್ಬರ ಹೆಸರು ಹೇಳೋದಿಲ್ಲ, ಯಾಕಂದರೆ ತುಂಬ ಲೇಟ್ ಆಗ್ತಿದೆ. ಪಾಪ ನಮ್ಮ ಟೀಚರ್ಸ್ ಎಲ್ಲರೂ ನನಗೋಸ್ಕರ ಅಷ್ಟು ದೂರ ಬಂದರೆ ಅದು ತುಂಬ ಖುಷಿ ಆಗ್ತಿದೆ. ತುಂಬ ಕಾಯಿಸ್ತಿದ್ದಾರೆ. ಹೆಸರು ಪ್ರತಿಯೊಬ್ಬರು ಹೇಳೋದಿಲ್ಲ. ಆಸೀನರಾಗಿರುವಂಥ ಎಲ್ಲ CRPಗಳು, ಆಮೇಲೆ ಮುಖ್ಯ ಶಿಕ್ಷಕರು ಸರ್, ಆಮೇಲೆ ನಮ್ಮ ಊರಿನ ಪ್ರಮುಖರು ಶಿವಣ್ಣವರು, ಅವ್ರ ಪಾಪ ಗೌರಿಬಿದನೂರಲ್ಲಿ ಗ್ರಾಮ ಪ್ರವೇಶ ಮೇಡಮ್ನವರೇ ನನ್ನ ತಮ್ಮಂದರು ಅಂತಂದರು. ಸರ್ ದಯವಿಟ್ಟು ಕೊನೆ ಗಳಿಗೆಗಾದರೂ ಬರಲೇಬೇಕು ಸರ್ ಅಂತ ಹೇಳಿದೆ. ಪಾಪ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ಹಾಗೆ ಎಲ್ರಿಗೂ ನಾನು ಇದರ ಮೂಲಕ ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ಲಸ್ ನಮ್ಮ ಶಿಕ್ಷಕರೆಲ್ಲರೂ ಬಂದಿದ್ದಾರೆ. ನಾನು ಖುದ್ದಾಗಿ ಬಂದು ಕರಿಬೇಕು ಅಂತಿದ್ದೆ, ಬಟ್ ನನಗೆ ನಮ್ಮ ಹಸ್ಬೆಂಡಿಗೆ ಒಂದು ಹೋದ್ವಾರ ಆಪ್ರೇಷನ್ ಆಯಿತು. ನನಗೂ ಹುಷಾರು, ಸ್ಪೈನ್ ಸ್ವಲ್ಪ ಪ್ರಾಬ್ಲಮ್ ಆಗಿ ನೆನ್ನೆವರೆಗೂ ನನಗೆ ನಡೆಯೋದು ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನನಗೆ ಸ್ಕೂಲಿಗೆ ಬಂದು ಕರೆಯೋದಕ್ಕೆ ಆಗಲಿಲ್ಲ. ನನಗೆ ಫೋನಲ್ಲಿ ಎಲ್ಲರೂ ಕರೆದೆ. ಪಾಪ ಕರೆದ ಎಲ್ಲ ಶಿಕ್ಷಕರು ಬಂದಿದ್ದೀರಾ, ಎಲ್ರಿಗೂ ನಾನು ಆಭಾರಿಯಾಗಿದ್ದೀನಿ. ನನ್ನ ಹಳೆಯ ಸ್ನೇಹಿತರು ಇರ್ಬೋದು, ಅಂತೆ ಸರ್ ಪತ್ನಿ ಸಮಿತಿಗೆ ಬಂದಿದ್ದೀರಾ, ತಿಮ್ಮೇಗೌಡ ಸರ್ ಪತ್ನಿ ಸಮಿತಿಗೆ ಬಂದಿದ್ದೀರಾ, ಎಲ್ರಿಗೂ ಧನ್ಯವಾದಗಳು. ಮತ್ತು ನನ್ನ ಕುಟುಂಬಸ್ಥರೆಲ್ಲರೂ ಹಾಜರಾಗಿದ್ದೀರಿ, ಎಲ್ರಿಗೂ ಧನ್ಯವಾದಗಳು. ಆಮೇಲೆ ನನ್ನ ಪೋಷಕರು SDMC ಅವರು ಇರ್ಬೋದು, ಎಲ್ಲರೂ ಹಾಜರಾಗಿದ್ದೀರಿ, ಎಲ್ರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ನಮ್ಮ SDMC ಅಧ್ಯಕ್ಷರು ಅವರು ಬೇರೆ ಮನೆಗೆ ಕೆಲಸಕ್ಕೆ ಹೋಗಬೇಕು, ಈ ಫಂಕ್ಷನ್ಗೋಸ್ಕರ 2 ಮನೆ ಕೆಲಸನ ಬಿಟ್ಟು ಇವತ್ತು ಫುಲ್ ಡೇ ನಮ್ಮ ಜೊತೆ ಸೇರಿದ್ದಾರೆ. ಇವರಿಗೆ ನಾನು ಪ್ರಮುಖವಾಗಿ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಇನ್ನು ಉಳಿದ 2 ಅಡುಗೆ ಇಲ್ಲ, ಅವರು ಊರಿಗೆ ಹೋಗ್ತಾರೆ ಕಾರಣಾಂತರಗಳಿದ್ದಾರೆ. ಅವರು ಫಂಕ್ಷನ್ ಬರಬೇಕಿತ್ತು, ಒಬ್ಬರಿಗೆ ಆರೋಗ್ಯದ ಸಮಸ್ಯೆಯಾಗಿ ಅವರು ಮನೆಗೆ ಬಾಕಿಯಾಗಿದ್ದಾರೆ. ಇನ್ನು ನಮ್ಮ ಮಕ್ಕಳು ಕೂಡ ಪ್ರೀತಿಯಿಂದ ಇಷ್ಟೊತ್ತು ತಾಳ್ಮೆಯಿಂದ ಕೂತಿದ್ದಾರೆ. ಇಷ್ಟೊತ್ತು ಕೂತ್ರೂ ಹೆಚ್ಚು ಅವ್ರಿಗೆ ತಾಳ್ಮೆಯಿಂದ. ಹಾಗಾಗಿ ನಾನು ಅವ್ರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು ಮಾಡ್ತೀನಿ. ನಾನು ಈ ಶಾಲೆಗೆ ಬಂದಾಗ ವಿಜಯಲಕ್ಷ್ಮಿ ಮೇಡಮ್ ಅವರು HM ಆಗಿದ್ರು. ಅವ್ರ ಹೃದಯ ಹೇಗಿತ್ತು ಅಂದರೆ, ನಾವು ಮನೆಯಿಂದ ಈಚೆ ಬಂದ ಸ್ಕೂಲ್ ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣ ನಮಗೆ ಈ ಪ್ರೀತಿಯಿಂದ ಆಚೆ ಇರೋ ವಿಷಯಗಳೆಲ್ಲ ಮರ್ತು ಹೋಗೋದು. ಆ ಥರ ನಮ್ಮ ಹತ್ರ ಇರೋರು, ನಗ್ತಾ ತಮಾಷೆ ಮಾಡ್ಕೊಂಡಿರೋರು ಇದ್ದಿದ್ದು 1.5 ವರ್ಷ. ಬಟ್ ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಹೃದಯವಂತಿರುವಂತಹ ಮಹಿಳೆ ಅವರು. ಅಷ್ಟು ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನಾವು ಪಾಠ ಮಾಡ್ತಾ ಇದ್ರೆ ಬಂದು ನಮ್ಮನ್ನು ಅಬ್ಸರ್ವ್ ಮಾಡೋರು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಹೇಳೋರು, ಶರ್ಮಣ ಎಷ್ಟು ಚೆನ್ನಾಗಿ ಮಾಡ್ತೀರಮ್ಮ ನೀವು, ಏನಿದ್ರು ನಮ್ಮನ್ನು ಅಪ್ರಿಸಿಯೇಷನ್ ಮಾಡಿಕೊಂಡು ಕೆಲಸ ತಗೊಳ್ಳೋರು. ಅಷ್ಟೇ ಒಳ್ಳೆಯ ಮನಸ್ಸಿದ್ದಂತಹ ಮಹಿಳೆ ಅವರು. ನಾನು ಅವರಿಗೆ ಈ ಸಮಯದಲ್ಲಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಅವರಾದ ನಂತರ ವಿಜ್ಞಾನ ಮೇಡಮ್ ಅಂತ ಶಿಕ್ಷಕರಾಗಿ ಬಂದರು. ಅವರು ಹೇಗಿದ್ರು ಅಂದರೆ, ಈಗ ನನ್ನನ್ನು ಹೇಗೆ ಹೊಗಳ್ತಾರೋ ನಾನು ಅವ್ರನ್ನ ಹಾಗೆ ಹೊಗಳ್ತೀನಿ. ಅವರ ಒಂದು ಬ್ಯೂಟಿ, ಅವರ ಒಂದು ಉತ್ಸಾಹದ ಚಿಲುಮೆ, ನಗನಗತಾ ಮಾಡುವ ಕಾರ್ಯವೈಖರಿ, ಇದು ನಮ್ಮಂಥವ್ರಿಗೆ ಸ್ಫೂರ್ತಿ. ಇವರು ಏಜ್ ಆದರೂ ಮಾಡ್ತಾರಲ್ಲ, ನನಗೆ ಅದು ಸ್ವಲ್ಪ ಇರ್ಬೋದೇನೋ ಅಂದ್ಕೊಳ್ತೀನಿ. ನಾನು ಈಗಲೂ ಅವ್ರಿಗೂ ನಡೆಸ್ಕೊಳ್ತೀನಿ. ಈ ಸಮಯದಲ್ಲಿ ನಾನು ಅವರಿಗೂ ಆಭಾರಿಯಾಗಿದ್ದೇನೆ. ನೆಕ್ಸ್ಟ್ ನಮ್ಮ ಸುಪ್ರಿಯ ಮೇಡಮ್ ಅವರು, ಅವರ ತಾಳ್ಮೆ, ಆ ತಾಳ್ಮೆ ನಮ್ಮಿಂದ ಸಾಧ್ಯನೇ ಇಲ್ಲ. ಅಷ್ಟೂ ತಾಳ್ಮೆ, ಮಕ್ಕಳ ಪ್ರೀತಿಸುವಂಥ ಒಂದು ರೀತಿ ಮಕ್ಕಳಿಗೆ ಕೊಡಿತಾರಿಲ್ಲ. ಮಕ್ಕಳನ್ನ ಆದಷ್ಟು ಏನು ಮಾತಲ್ಲೇ ಹತ್ರ ಕರ್ಕೊಂಡು ಪಾಠ ಮಾಡಿ ಗಟ್ಟಿ ಕಲಿತು. ನಮ್ಮ ನಲಿಕಲಿಯಿಂದ ಹೋದಂಥ ಮಕ್ಕಳಲ್ಲಿ ಕೆಲವರು ಅಕ್ಷರ ಕಲಿಯದೇ ಇರ್ಬೋದು, ಅಥವಾ ಹೊಸದಾಗಿ ಬಂದ ಮಕ್ಕಳು 5ನೇ ಕ್ಲಾಸಿಗೆ ಬಂದಂಥ ಮಕ್ಕಳಿಗೆ, ಹೊರಗಡೆ ಬಂದ ಮಕ್ಕಳಿಗೆ ಅಕ್ಷರ ಗೊತ್ತಿದ್ದಿರ್ಬೋದು. ಅಂಥ ಮಕ್ಕಳಿಗೆ ಅಕ್ಷರ ಕಲಿಸ್ಕೋಬೇಕಾದ್ರೆ ನನಗೆ ನಿಜವೂ ಆಶ್ಚರ್ಯ ಆಗುತ್ತೆ. ಅದನ್ನು ನಾನು ನೆನೆಸ್ಕೊಳ್ತೀನಿ. ಅವರಿಗೆ ಈ ಸಮಯದಲ್ಲಿ ನಾನು ಆಭಾರಿಯಾಗಿದ್ದೇನೆ. ಇನ್ನು ಇಲ್ಲಿಗೆ ಇರುವಂಥ ನಮ್ಮ ಮುಖ್ಯ ಶಿಕ್ಷಕರು, ಅವ್ರದ್ದು ತಾಳ್ಮೆ ನನಗೆ ಆಶ್ಚರ್ಯ ಆಗುತ್ತೆ. ಸರ್ ಅದು ಹೇಗೆ ಸಿಟ್ಟು ಮಾಡದೆ ನಮ್ಮ ಹತ್ರ ಯಾವತ್ತೂ ಸಿಟ್ಟುಗೊಳ್ಳದೆ ನಮ್ಮನ್ನು ಹೇಗೆ ಕಾರ್ಯದಲ್ಲಿ ಅಣಿಗೊಳಿಸ್ತೀರಿ ನೀವು ಅನ್ನೋದು ನನಗೆ ಪ್ರಶ್ನೆ ಆಗಿದೆ. ರವಿಸ್ವಾಮಿ ಸರ್, ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ನಿಮ್ಮ ತಾಳ್ಮೆ ನಾವು ಕಲಿಬೇಕು ಸರ್. ನೀವು ಮುಖ್ಯ ಶಿಕ್ಷಕರಾಗಿ ಇಟ್ಕೊಂಡು ಒಂದು ಕ್ಷಣವೂ ಕೋಪ ಮಾಡದೆ ನಮ್ಮ ಹತ್ರ ಕೆಲಸ ಕಾರ್ಯವನ್ನು ಮಾಡ್ಕೊಳ್ತಾರೆ. ಅದು ಆಶ್ಚರ್ಯ ಆಗ್ತಾ ಇದೆ ನನಗೆ. ಹಾಗಾಗಿ ಸರ್ ದಯವಿಟ್ಟು ನನ್ನಿಂದ ತಪ್ಪಾಗಿದೆ. ಆಮೇಲೆ ನಮ್ಮ ಶಿಕ್ಷಕರು ಹೇಗಿರೋರು, ನಮ್ಮ ವಿಜಯ ಕ್ಲಾಸ್ 1 ಟೀಚರ್. ಅವಳು ಕ್ಲಾಸಲ್ಲೂ ಟೀಚರ್ ಆಗಿರ್ತಾಳೆ. ಒಂದು ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿ ಪಾಲ್ಗೊಳ್ಳೋಳು.
ಈಗ ಬರೋರು ಈಗಿನವರು ಸ್ಪೋರ್ಟ್ಸ್ಗೆ ರೆಡಿಯಾಗಿದ್ದಾರೆ. ಅವ್ರಿಗಿಂತ ಮೊದಲು ಸೀನಿಯರ್ ಆಗಿ ಅವ್ರು ಸ್ಪೋರ್ಟ್ಸಲ್ಲೂ ಜೊತೆಗೆ ಮಕ್ಕಳಿಗೆ ಡ್ಯಾನ್ಸ್, ನಾನು ಅವಳು ಇಬ್ಬರು ಸೇರಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ವಿ. ಅವಳು ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾಳೆ, ಪ್ಲಸ್ ಕ್ಲಾಸ್ ಒನ್ ಟೀಚರ್ ಅವಳು, ಅದನ್ನು ನಾನು ಮರೆಯೋಕ್ಕಾಗಿಲ್ಲ. ಇನ್ನು ಈಗ ಬಂದಿರುವಂಥ ಜೂನಿಯರ್ಸ್ ಸೌಮ್ಯ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಜ್ಞಾನದ ಭಂಡಾರ ಈಗ ಆಮೇಲೆ ಸೌಮ್ಯ ಅವರ ನಗು ನನಗೆ ಇಷ್ಟು ಕಾಯಿಲೆ ಇದೆ, ನಾನು ಹೇಗೆ ಚಿಲುಮೆ ಅಂತ ಕೇಳಿದ್ರಲ್ವಾ, ನನ್ನ ಕಾರಣ ಸೌಮ್ಯ ಇಲ್ಲ. ಅವರು ಬಂದ ಮೇಲೆ ನಾನು ಇಷ್ಟು ಆ್ಯಕ್ಟಿವ್ ಆಗೋದಕ್ಕೆ ಸಾಧ್ಯ. ನಾನು ಇಷ್ಟು ಆ್ಯಕ್ಟಿವ್ ಇರಲಿಲ್ಲ, ಸ್ವಲ್ಪ ಡಿಪ್ರೆಷನಲ್ಲಿ ಇದ್ದೆ. ಏನಂತ ನಾನು ಎಲ್ಲ ಬಾಯ್ಬಿಟ್ಟು ಕೇಳೋಕ್ಕಾಗೋದಿಲ್ಲ, ಡಿಪ್ರೆಷನ್ ಒಂದು ಸ್ವಲ್ಪ ಇದ್ದೆ. ಬಟ್ ಅವ್ರು ಬಂದ ಮೇಲೆ ನನ್ನ ಜೊತೆ ಮಾತಾಡಿ ಶುರು ಮಾಡಿದ ಮೇಲೆ ನನ್ನ ನೋವನ್ನೆಲ್ಲ ಮರೆತೆ ನನ್ನ ಹೆಚ್ಚು ಸಮಯವನ್ನು ನಾನು ಈ ತರಗತಿಯಲ್ಲಿ, ನಾನು ಮೊದಲಿನ ತರಗತಿ ಟೀಚರೇ, ನಾನು ಅದನ್ನಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಫ್ರೆಂಡ್ಸ್ ಜೊತೆಗೆ ನಗ್ನಗತ್ತ ಮಾತಾಡೋದು, ಹೆಚ್ಚು ಮಾತಾಡೋದಕ್ಕೆ ಕಲ್ತಿದ್ದು ನಾನು ಈ ಸೌಮ್ಯನ ಜೊತೆ ಮಿಂಗಲ್ ಆದಮೇಲೆ. ಯಾಕೆಂದರೆ ಅವರ ನಗು ನನ್ನ ನೋವನ್ನೆಲ್ಲ ಮರೆತು, ನನ್ನ ಏನು ಅನಾರೋಗ್ಯ ಇತ್ತು ಅದೆಲ್ಲ ದೂರ ಆಯಿತು, ಆರೋಗ್ಯ ಹೆಚ್ಚಾಯಿತು. ನನ್ನ ದೇಹದಲ್ಲಿ ಸ್ಫೂರ್ತಿಯ ಚಿಲುಮೆಯನ್ನು ಕೊಟ್ಟಂಥ ಸೌಮ್ಯಕ್ಕೆ ಧನ್ಯವಾದಗಳು. ಇನ್ನು ಚೈತ್ರ ಅವರು ನನಗೆ ಎರಡನೇ ಮಗಳಿದ್ದಾಗೆ, ನನ್ನ ಮಗಳಿಗೆ ಎರಡನೇ ಮಗಳಿದ್ದಾಗೆ. ಇವರೆಲ್ಲರ ಆಧಾರದಿಂದ ನಾನು ಈ ಕರ್ತವ್ಯನ ನಿರ್ವಹಿಸೋದಕ್ಕೆ ಸುಲಭ ಆಯಿತು. ನಮ್ಮ ಮುಖ್ಯ ಶಿಕ್ಷಕರ ಮಾರ್ಗದರ್ಶನ, ಮೇಡಮ್ನವರೇ ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ, ಎಲ್ಲದಕ್ಕೂ ನನ್ನ ಕರೆದು ಕೇಳೋರು. ಅವಾಗ ನಮ್ಗೇನು ಅನಿಸ್ತದೆ, ಓ ಸರ್ ಮುಖ್ಯ ಶಿಕ್ಷಕರು ನಮ್ಮನ್ನು ಒಂದು ಯಾವುದೇ ಒಂದು ವಿಷಯಕ್ಕೆ ಕರೆದು ಒಂದು ಚರ್ಚೆ ಮಾಡ್ತಾರಲ್ಲ, ಆವಾಗ ನಮ್ಗೇನು ಅನಿಸ್ತದೆ, ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಪ್ರೋತ್ಸಾಹವನ್ನು ಕೊಡುತ್ತೆ ಈ ನಮ್ಮ ಸಹ ಶಿಕ್ಷಕರು, ನಮ್ಮ ಮುಖ್ಯ ಶಿಕ್ಷಕರ ಒಡನಾಟ. ಇದೆಲ್ಲದಕ್ಕೂ ನಾನು ಋಣಿಯಾಗಿದ್ದೇನೆ, ಇದೆಲ್ಲದಕ್ಕೂ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಇನ್ನು ಮಕ್ಕಳು ಪ್ಲಸ್ ನಮ್ಮ ಅಡುಗೆಯವರು, ಅವ್ರನ್ನ ಕೇಳಿ ನಾನು ಹೇಗೆ ಬೈತಾ ಇರ್ತೀನಿ, ಏನು ಲಕ್ಷ್ಮಮ್ಮ, ಏನು ಅನಿತಾ, ಹಿಂಗೆ ಬೈತಾ ಇರ್ತೀನಿ. ಮೇಡಮ್ನವರೇ ನೀವು ಬೇಜಾರು ಮಾಡ್ಬೇಡಿ, ಮೇಡಮ್ನವರೇ ನೀವು ನಮಗೆ ತಾಯಿ ಸಮಾನ, ಮೇಡಮ್ನವರೇ ನೀವು ಬೈದರೆ ನಾವು ಬೇಜಾರು ಮಾಡ್ತೀವ ಅನ್ನೋದು. ನಂಗೆ ಅವ್ರದ್ದು ಆ ಮಾತುಗಳು ಯಾವತ್ತೂ ಮರೆಯೋಕ್ಕಾಗಲ್ಲ. ಜೊತೆಗೆ ಮಕ್ಕಳು, ನಾನು ತುಂಬ ಸ್ಟ್ರಿಕ್ಟು. ಅದು ನನ್ನ ಮಗನೂ ಹೇಳ್ತಾನೆ, ನೀವು ಸ್ಟ್ರಿಕ್ಟು ಜಾಸ್ತಿ ನಾನು ತುಂಬ ಸ್ಟ್ರಿಕ್ಟು. ನನ್ನ ಕ್ಲಾಸಿಗೆ ಬಂದಮೇಲೆ ಆ ಮಕ್ಕಳು ಹಾಜರಾಗಬೇಕು, ಹಾಜರಾಗಲಿಲ್ಲ ಅಂದರೆ ಕೂಡಲೇ ನನ್ನ ನಿಸ್ಸಿ ಅವರ ಅಪ್ಪ ಅಮ್ಮ ಬಂದಿಲ್ಲ ಅನ್ಸುತ್ತೆ, ಅವ್ರನ್ನ ಆ ನಿಸ್ಸಿ ಅವರ ಅಪ್ಪ ಅಮ್ಮನಂದು ಬೈತೀನಿ ಫೋನಲ್ಲಿ. ಅವ್ರು ಇನ್ನೂ ಸರ್ತಿ ನನ್ನ ಮುಖ ನೋಡಬಾರ್ದು, ಅದಕ್ಕೆ ಬೈತೀನಿ. ಅವರು ಪಾಪ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಯಾಕ್ರಿ ಮಕ್ಕಳು ಹಿಂಗೆ ಗೈರೋಜನೆ ಮಾಡ್ತೀರಿ? ಅವ್ರು ಓದ್ತಾರೆ, ಮಕ್ಕಳೆಲ್ಲರೂ ಓದ್ತಾರೆ, ಅಂದರೆ ಆಬ್ಸೆಂಟ್. ಯಾವಾಗ ನೋಡಿ ಸುಮ್ಮನೆ ರಜಾಗಿ ಕೊಟ್ಕೊಳ್ಳೋದು. ಈ ವಿಷಯದಲ್ಲಿ ನಾನು ತುಂಬ ಸ್ಟ್ರಿಕ್ಟು. ನನ್ನ ಮಕ್ಕಳು ಸ್ಕೂಲಿಗೆ ಬರಬೇಕು, ಬಂದ ಮಕ್ಕಳು ಓದಬೇಕು. ನಾನು ಓದಿ ಬರ್ದ ಆಗೋವರೆಗೆ ನಾನು ಬಿಡೋದೇ ಇಲ್ಲ. ಹಾಗಾಗಿ ನಾನು ಪನಿಷ್ ಮಾಡಿದ್ದೀನಿ. ನಾನು ಹೋದ ನಂತರ ನಮ್ಮ ನಾಗೇನಹಳ್ಳಿಯಲ್ಲಿ ಏಟು ಕೊಡುವುದೋ ಯುಗಾಂತ್ಯ ಆಯಿತು ಅಂತ ಹೇಳಬಲ್ಲ. ಪಬ್ಲಿಕ್ಕಾಗೆ ನಾನು ಹೇಳ್ತೀನಿ, ನಾನು ಮಕ್ಕಳಿಗೆ ಏಟು ಕೊಡ್ತೀನಿ, ನನ್ನ ಮಕ್ಕಳು ಕಲಿಬೇಕು. ನನ್ನ ಕಲಿತ ಮಕ್ಕಳು ನಾಳೆ ದಿನಕ್ಕೆ ನೆನೆಸ್ಕೋಬೇಕು ನಾನು ಮಾಡಿದ ಪಾಠನ. ನೀವು ಇಷ್ಟು ಕ್ಲಾಸ್ ಮಾಡಿದ್ರೆ ಹೋಗಿ ನಾವು ನೆನೆಸ್ಕೊಳ್ತಾ ನನಗೆ ಸುಮಾರು ಮಕ್ಕಳು ಫೋನ್ ಮಾಡ್ತಾರೆ, ಒಳ್ಳೊಳ್ಳೆ ಜಾಬಲ್ಲೂ ಇದ್ದಾರೆ. ಹಾಗಾಗಿ ಮಕ್ಕಳೇ, ನಿಮಗೆ ನಾನು ಹೊಡ್ತಿದ್ದೀನಿ, ದಯವಿಟ್ಟು ಬೇಜಾರು ಮಾಡಬೇಡಿ. ಹಾಗೆ ಎಲ್ರಿಗೂ ನಾನು ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಆಮೇಲೆ ನಾನೆಷ್ಟು ಉತ್ಸಾಹದ ಚಿಲ್ಮೆಯಾಗಿರೋದಕ್ಕೆ ಕಾರಣ ಮುಖ್ಯವಾಗಿ ನನ್ನ ಪತಿದೇವರು. ಮತ್ತೆ ನಾನು ಇಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರಲ್ವ, ಆ ಪ್ರಾಮಾಣಿಕತೆ ಬಂದಿರೋದು ನಮ್ಮ ಮನೆಯವರಿಂದ. ಅವರು ಅವರ ಕಾರ್ಯದಲ್ಲಿ ಹೇಗೆ ಪ್ರಾಮಾಣಿಕತೆ ಮೆರೆದಿದ್ದಾರೋ ಅದನ್ನು ಅವ್ರು ನನಗೇನೂ ಹೇಳೋದಿಲ್ಲ. ನನಗೆ ಹೊರಗಡೆಯವರು ಬಂದಿರ್ತಾರೆ, ನಿಮ್ಮ ಹಸ್ಬೆಂಡ್ ಹೀಗೆ, ನಿಮ್ಮ ಹಸ್ಬೆಂಡ್ ಹಾಗೆ, ಇವರಿಂದ ನಾವು ಬದುಕ್ತಾ ಇದ್ದೀವಿ, ನಾವು ಎಂಥ ರಾತ್ರಿ ಎದ್ದು ಎಚ್ಚರಿಗಾದರೂ ಕೈ ಮುಗಿಬೇಕಂದ್ರೂ ನಿಮ್ಮ ಯಜಮಾನರ ಹೆಸರನ್ನು ಹೇಳ್ಕೊಂಡು ಕೈ ಮುಗಿತೀವಿ ಮೇಡಮ್ನವರೇ, ನಮಗೆ ಅಂಥ ಒಂದು ದಾರಿದೀಪ ಆಗಿದ್ದಾರೆ ಅಂತ ಮಾತನ್ನು ಕೇಳಿಸ್ಕೊಂಡಾಗ ನಮಗೇನು ಅನಿಸುತ್ತೆ, ಹಾಗಾದರೆ ಅವರು ಅಷ್ಟು ಒಳ್ಳೆಯ ಒಂದು ದಾರಿ ನಡೆಯುವಾಗ ನಾವು ತಪ್ಪು ದಾರಿಲಿ ನಡೆದ್ರೆ ಅವ್ರಿಗೆ ಹೇಗಾಗತ್ತೆ? ಹಾಗಾಗಿ ಅವ್ರ ಥರನೇ ನಾವು ಇರಬೇಕು. ನಾನು ಅವ್ರ ಜೊತೆಗೆ, ನನಗೆ ಸ್ವಲ್ಪ ಈ ಬಡವರು ಅಂದರೆ ತುಂಬ ಇಷ್ಟ, ನಾನು ಅವ್ರ ಜೊತೆ ತುಂಬ ಮಿಂಗಲಾಗ್ತೀನಿ. ಅದು ಹೇಗೆ ಅಂತ ಲಕ್ಷ್ಮಿಗೆಲ್ಲ ಗೊತ್ತು. ನಾನು ಆ ಶ್ರೀಮಂತಿಗೆ ನಾನು ಮರಳಾದವಳಲ್ಲ. ನಮ್ಮ ಮನೆಯವ್ರು ಹೇಗೋ ಅವ್ರ ಜೊತೆ ನಾನು ಹಾಗೆ ಇರಬೇಕಂತ ನನ್ನ
ನನ್ನ ಜೀವನದಲ್ಲಿ ನಡತೆಯನ್ನು ಅಳವಡಿಸ್ಕೊಂಡವಳು. ಇನ್ನು ನಾನು ಬೆಳೀತಾ ಈಗ ನನ್ನ ಮಕ್ಕಳು ಬೆಳೀತಾ ನನ್ನ ಮಗ ನನಗೆ ಹೇಗೆ ಧಾರ್ಮಿಕವಾಗಿದ್ದಾನೆ ಅಂದರೆ, ನನ್ನ ಆರೋಗ್ಯದ ಬಗ್ಗೆ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಅವನಿಗೆ ಗೊತ್ತಾಗುತ್ತೆ. ಅವನು ಅದನ್ನು ತಿಳ್ಕೊಂಡು ಹೀಗೆ ಇರಬೇಕಮ್ಮ, ಹಾಗೆ ಇರಬೇಕಮ್ಮ. ಇನ್ನು ನನ್ನ ಮಗಳು, ಅವಳು ನನಗೆ ಎರಡನೇ ತಾಯಿ ಇದ್ದ ಹಾಗೆ. ನನ್ನ ಮೆಂಟಲಿ ಸ್ಟ್ರೆಂತ್ಗೆ ನನ್ನ ಮಗಳು ಸಪೋರ್ಟ್. ಜೊತೆಗೆ ನನ್ನ ಅನಾರೋಗ್ಯದ ಸಮಯದಲ್ಲಿ ನನ್ನ ತವರು ಮನೆಯವರು ಹೀಗೆಲ್ಲರ ಬೆಂಬಲದಿಂದ ನಾನಿವತ್ತು ಈ ಸರ್ವಿಸ್ ಕೊನೆಯವರೆಗೂ ಮಾಡುವಂತಾಯಿತು. ನಾನು ಎಷ್ಟೋ ಸರ್ತಿ ಹೇಳಿದ್ದೆ, ನಾನು VRS ತಗೊಳ್ತೀನಿ, ನನ್ನ ಕೈಲಿ ಆಗಲ್ಲ. ಮಗ ಏನಂದ, ಅಮ್ಮ ನೀನು ಮನೇಲಿದ್ದರೆ ನೀನು ಹೆಲ್ತ್ ತುಂಬ ಯೋಚನೆ ಮಾಡ್ತೀಯ, ಹೋಗು, ನಿನಗೆ ಸಾಧ್ಯ ಆದಷ್ಟು ಕೆಲಸ ಮಾಡು. ಹಾಗೆ ಕೆಲಸ ಮಾಡ್ತಾ ಇದ್ದೆ. ನನ್ನ ಸಹಶಿಕ್ಷಕರು ಮಾತ್ರ ನನ್ನ ಈ ವಿಷಯದಲ್ಲಿ ಎಲ್ಲರೂ ನನಗೆ ಸಹಕಾರ ನೀಡಿದ್ದಾರೆ. ನನ್ನ ಹಳೆಯ ಶಿಕ್ಷಕರಿರ್ಬೋದು, ನನ್ನ ಸುರ್ದೇನ್ಪುರದಲ್ಲಿದ್ದಂಥ ಸ್ಟಾಫು ನಾನು ಇವತ್ತಿಗೂ ನೆನೆಸ್ಕೊಳ್ತೀನಿ. ದೊಡ್ಡಬಳ್ಳಾಪುರದ ಸ್ಟಾಫನ್ನು ನೆನೆಸ್ಕೊಳ್ತೀನಿ. ಬ್ಯಾಶೆಟ್ಟಳ್ಳಿ ಶಾಲೆಯಲ್ಲಿ ಮಾಡಿದ್ದೆ ನಾನು 1.5 ವರ್ಷ ಕೆಲಸ ಮಾಡಿದ್ದೀನಿ. ಆ ಸ್ಟಾಫ್ ಅವರು ಅಷ್ಟೇ ನನಗೆ ತುಂಬ ಕೋಆಪ್ರೇಟ್ ಮಾಡೋರು. ಸುರ್ದೇನ್ಪುರದಲ್ಲೂ ಅಷ್ಟೇ ನಾವು ಹೆಂಗಿದ್ದೀವಿ ಅಂದರೆ ಒಂದು ತಾಯಿ ಮಕ್ಕಳ ಥರ ಅಲ್ಲಿ ಇದ್ವಿ. ಅಲ್ಲೂ ಒಳ್ಳೆ ಸಹಕಾರ ಕೊಟ್ಟಿದ್ದೀರಾ ಸರ್, ಮತ್ತೆ ಸರ್, ಮೋಹನ್ ಸರ್, ಎಲ್ರಿಗೂ, ಮಂಜುಳಾ ಮೇಡಮ್, ಎಲ್ಲರೂ ಒಟ್ಟಾಗಿ ಚೆನ್ನಾಗಿದ್ವಿ. ನಮ್ಮ ಈಗಿನ ಶಿಕ್ಷಕರಂತೂ ನನಗೆ ಒಳ್ಳೆ ಕೋಆಪ್ರೇಟ್ ಮಾಡಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ, ಯಾರಿಗಾದ್ರೂ ಬಾಕಿ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ವಂದನೆಗಳನ್ನು ಹೇಳ್ತಾ ನಾನು ಈ ಮಾತನಾಡ್ತಿದ್ದೆ.